ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಏನು ನಾಷ್ಟ ಮಾಡಿದ್ದೀನಿ, ಏನು ಅಡುಗೆ ಮಾಡಿದ್ದೀನಿ ಅಂತ ತೋರ್ಸೋಕ್ಕೆ ಬಂದಿದ್ದೀನಿ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ನಾನಂತೂ ಇವತ್ತು ಬೆಳಗ್ಗೆ ತುಂಬ ಲೇಟಾಗಿ ಎದ್ದಿದ್ದೀನಿ ಫ್ರೆಂಡ್ಸ್. ಏನಿಲ್ಲ ಅಂದರೂ 10 ಗಂಟೆಗೆ ಎದ್ದಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆನೇ ಎದ್ದಿದ್ದೆ, ಎದ್ದು ಮತ್ತೆ ಮಲ್ಕೊಂಡೆ. ಇನ್ನು ಫ್ರೆಂಡ್ಸ್ ನೋಡಿ, ಬನ್ನಿ ಹಂಗೆ ಕಸ ಆಚೆಗೆ ಹಾಕ್ಬರೋಣ. ಒಂದು ಕವರ್ ಕಸ ಆಲ್ರೆಡಿ ತುಂಬಿ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ, ಚೀಲಕ್ಕೆ ಕಟ್ಟಿಟ್ಟಿದ್ದೀನಿ. ಈಗ ಇಲ್ಲಿ ಕವರ್ ಹಾಕಿದ್ದೀನಿ. ಇನ್ನು ನೋಡಿ ಫ್ರೆಂಡ್ಸ್, ಬಟ್ಟೆ ಎಲ್ಲ ನಾನು ಬೆಳಗ್ಗೆನೇ ವಾಶ್ ಮಾಡಿ ಒಣಗಾಕಿದ್ದೀನಿ. ಅದು ಕಸ ಈಗ ಎತ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಟೈಮ್ ಬೇರೆ ಆಗೋಯ್ತು. ಇನ್ನು ಫ್ರೆಂಡ್ಸ್ ನೋಡಿ, ದೇವ್ರ ಮನೆಯಲ್ಲಿ ದೀಪ ಉರಿತಾಯ್ತು. ಪೂಜೆ ಎಲ್ಲ ಮುಗೀತು ನಂದು. ನೋಡಿದ್ರಲ್ಲ ಫ್ರೆಂಡ್ಸ್, ಪೂಜೆ ಆಯಿತು. ಬನ್ನಿ, ಕ್ಯಾಪ್ ಯಾಕೋ ಓಪನ್ ಆಗೈತೆ. ಇನ್ನು ಫ್ರೆಂಡ್ಸ್, ನಂದು ಗಿಫ್ಟ್ ಫೋಟೋ ಆಲ್ರೆಡಿ ನಿಮಗೆ ಎಷ್ಟೋ ಸಲ ತೋರಿಸಿದ್ದೀನಿ. ಇನ್ನೇನು ಫ್ರೆಂಡ್ಸ್, ಇವಾಗ ಚಾರ್ಜಿಂಗ್ ಅಂತೂ ಹಾಕೋಕ್ಕಾಗಲ್ಲ. ಚಾರ್ಜಿಂಗ್ನ ಬ್ಯಾಗಿಗೆ ಇಟ್ಕೊಬಿಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಬನ್ನಿ. ಇನ್ನು ಇಡ್ಲಿ ಪಾತ್ರೆ ಆಲ್ರೆಡಿ ವಾಶ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಇವತ್ತು ಏನು ನಾಷ್ಟ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವತ್ತು ಇಡ್ಲಿ ಮಾಡಿದ್ದೀನಿ. ಆಲ್ರೆಡಿ ಎಲ್ಲ ನಾಷ್ಟ ಆಯಿತು. ನಾನು ಬಾಕ್ಸ್ ಹಾಕೊಂಡಿದ್ದೀನಿ. ಇನ್ನೂ ಇಷ್ಟು ಇಡ್ಲಿ ಹಾಗೆ ಇದೆ. ಇನ್ನು ಫ್ರೆಂಡ್ಸ್, ತರಕಾರಿ ಪಲ್ಯ ನಿಮಗೆ ಗೊತ್ತು ನಾನು ಯಾವ ಥರ ಮಾಡ್ತೀನಿ ಅಂತ. ಇನ್ನು ಫ್ರೆಂಡ್ಸ್, ಈ ಪಲ್ಯಕ್ಕೆ ಏನಿಲ್ಲ, ಎಲ್ಲನೂ ಬೇಯಿಸಿ ಈರುಳ್ಳಿ, ಮೆಣಸಿಕಾಯಿ, ಹಸಿರು ಮೆಣಸಿಕಾಯಿ ಹಾಕಿ, ಆವಾಗ ಧನಿಯಾ ಪುಡಿ ಹಾಕಿ ಎಲ್ಲನೂ ಒಗ್ಗರಣೆಗೆ ಹಾಕಿ ಸ್ವಲ್ಪ ಹೊತ್ತು ಒಗ್ಗರಣೆಲಿ ಬೇಯಿಸ್ಕೊಂಡು ಒಂದು 5 ನಿಮಿಷ ನೀರಾಗಿ ಬೇಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿದು ಹಾಕಿದ್ರೆ ಈ ಪಲ್ಯ ನಿಮಗೆ ರೆಡಿ ಆಗೋಗುತ್ತೆ. ಇನ್ನು ಫ್ರೆಂಡ್ಸ್, ರೈಸು ನಾನು ಸ್ವಲ್ಪ ಬಾಕ್ಸ್ಗೆ ಹಾಕ್ಕೊಳ್ತೀನಿ. ಬಾಕ್ಸಿಗೆ ತುಂಬಿದ್ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಲೇಟಾಗಿತ್ತು. ಇನ್ನು ಫ್ರೆಂಡ್ಸ್, ಇಲ್ಲಿ ಬೀನ್ಸು ಮತ್ತು ನೋಡಿ ಇದ್ರದ್ದು ಚಪ್ರದವರೆ ಚೊಟ್ಟು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಊರಿಗೆ ಹೋಗಿದ್ರಂತೆ ತಂದು ಕೊಟ್ಟಿದ್ರು. ಅದನ್ನು ನಾನು ಹೆಸರು ಕಾಳು ಮೊಳಕೆ ಕಟ್ಟಿದೆ, ಇಟ್ಟಿದ್ದೀನಿ. ಒಂದು ಬಾಕ್ಸು ಮೊಳಕೆ ಕಟ್ಟಿ ಫ್ರೆಂಡ್ಸ್. ಅಂಗಡಿಲಿ ಫ್ರೆಂಡ್ಸ್ 10 ರೂಪಾಯಿಗೆ ಇಷ್ಟು ಕೊಡ್ತಾರೆ. ಅದಕ್ಕೋಸ್ಕರ ನಾನು ಮನೆಯಲ್ಲೇ ಮೊಳಕೆ ಕಟ್ಟಿದ್ದೀನಿ ಫ್ರೆಂಡ್ಸ್. ಜ್ಯೂಸ್ ಕುಡಿತಾ ಇದೆ, ಅದಕ್ಕೆ ಖಾಲಿಯಾಗಿದೆ. ಜ್ಯೂಸ್ ಬಂದು ಬೀಟ್ರೋಟು. ಅದಾದಮೇಲೆ ಫ್ರೆಂಡ್ಸ್, ನಲ್ಲಿಕಾಯಿ ಖಾಲಿ ಆಯಿತು. ಇವತ್ತು ಎಷ್ಟೊತ್ತಾದರೂ ನಲ್ಲಿಕಾಯಿ ತರಲೇಬೇಕು ಫ್ರೆಂಡ್ಸ್. ಖಾಲಿ ಆಗೋಯ್ತು. ಇನ್ನು ಫ್ರೆಂಡ್ಸ್ ನೋಡಿ, ಸ್ಟವ್ ಮಾಮೂಲಿ. ಇನ್ನು ಸ್ವಲ್ಪ ಕ್ಲೀನ್ ಮಾಡೋದೈತೆ. ಇಷ್ಟು ಪಾತ್ರೆ ಐತೆ, ಎಲ್ಲ ಪಾತ್ರೆ ವಾಶ್ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, ಅದೆಲ್ಲ ಬೇಯಿಸಿದ್ದೀನಲ್ಲ, ಆ ಬೇಯಿಸಿರೋ ರಸದಲ್ಲಿ ಇದು ಯಾವ ಥರ ಮಾಡೋದು ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ನೀವು ಏನು ಗೊತ್ತಾ, ಅದನ್ನು ಬೇಯಿಸಿದ ಮೇಲೆ ಇದಕ್ಕೆ ನೀವು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಜೀರಿಗೆ 1 ಸ್ಪೂನು, ಇದನ್ನೆಲ್ಲ ಎಣ್ಣೆಲಿ ಹುರ್ಕೊಂಡು ಒಂದು ಸೌಟ್ ಕಾಳು ಹಾಕ್ಕೊಂಡು ರುಬ್ಬಿಬಿಟ್ಟು ಈ ರಸಕ್ಕೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಗೆಜ್ಜಿಬಿಟ್ಟು ಒಗ್ಗರಣೆಗೆ ಹಾಕಿದ್ರೆ ಫ್ರೆಂಡ್ಸ್ ತುಂಬ ಟೇಸ್ಟ್ ಇರುತ್ತೆ. ನಾನು ಸ್ವಲ್ಪ ಹಾಲು ಹಾಕಿದ್ದೀನಿ, ನೀವು ಬೇಕಿದ್ದರೆ ಸ್ವಲ್ಪ ಹಾಲು ಹಾಕೊಳ್ಳಿ. ಮುದ್ದೆಗೆ ತುಂಬ ಟೇಸ್ಟ್ ಇರುತ್ತೆ. ಅದಾದಮೇಲೆ ಫ್ರೆಂಡ್ಸ್, ಒಗ್ಗರಣೆ ಹಾಕ್ಬಿಟ್ಟು ಒಂದು 5 ನಿಮಿಷ ಬೇಯಿಸಿದ್ರೆ ಈ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ಇದು ಚಳಿಗಾಲಕ್ಕೆ ಅಷ್ಟು ಟೇಸ್ಟ್ ಇರುತ್ತೆ. ನೀವು ಬೇಕಿದ್ರೆ ಒಂದು ಟೈಮ್ ಮಾಡಿ ಇದೇ ಥರ. ಯಾವ ಕಾಳು ಬೇಯಿಸಿದ ರಸ ಆದರೂ ಸರಿ, ಒಂದೇ ಸಲ ಯಾವತ್ತಾದರೂ ಟ್ರೈ ಮಾಡಿ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಇರಿ ಫ್ರೆಂಡ್ಸ್, ನಾನು ಗ್ಯಾಸ್ ಆಫ್ ಮಾಡಲಿಲ್ಲ ಕೆಳಗಡೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಂದು ಅಡುಗೆ ಬಂದು ಅನ್ನ ಸಾಂಬಾರು. ಇನ್ನು ಇಷ್ಟು ಜ್ಯೂಸ್ ಐತೆ. ಇನ್ನು ಆ ಜ್ಯೂಸ್ ಎಲ್ಲ ರೆಡಿ ಮಾಡಿದೆ. ಇನ್ನು ಉಪ್ಪಿನಕಾಯಿಗಳು ನಿಮ್ಗೆ ಆಲ್ರೆಡಿ ಎಷ್ಟೋ ಸಲ ತೋರಿಸಿದ್ದೀನಲ್ಲ ಫ್ರೆಂಡ್ಸ್. ಆಯಿತು ಫ್ರೆಂಡ್ಸ್, ನಂದು ಎಲ್ಲ ಮುಗೀತು. ಇನ್ನು ಫ್ರೆಂಡ್ಸ್, ಮತ್ತೆ ನಂದೆಲ್ಲ ಬೆಳಗ್ಗೆಯಿಂದ ಎದ್ದು ಏನೆಲ್ಲ ಆಯಿತು ಎಲ್ಲ ಇದೇ ವಿಡಿಯೋದಲ್ಲಿ ಸೇರಿಸಿದ್ದೀನಿ. ಬನ್ನಿ ನೋಡಿ ಫ್ರೆಂಡ್ಸ್, ಬನ್ನಿ. ನಂದು ಎಲ್ಲ ಕೆಲಸ ಮುಗಿತು. ಅದಕ್ಕೆ ಫ್ರೆಂಡ್ಸ್, ಈಗ ನಾನು ರೆಡಿಯಾಗಿರೋ ವಿಡಿಯೋ ನಿಮಗೆ ತೋರ್ಸೋಕ್ಕೆ ಬಂದಿನಿ. ಇನ್ನು ಫ್ರೆಂಡ್ಸ್, ನಾನು ಬೆಳಗ್ಗೆಯಿಂದ ಏನೆಲ್ಲ ಮಾಡಿದೆ ಆಲ್ರೆಡಿ ನಿಮಗೆ ಎಲ್ಲನೂ ಈ ವಿಡಿಯೋದಲ್ಲೇ ಬರುತ್ತೆ ನೋಡಿ ಫ್ರೆಂಡ್ಸ್. ನೋಡಿ, ಇವಾಗ ಎಷ್ಟು ಟೈಮ್ ಆಲ್ರೆಡಿ ಫ್ರೆಂಡ್ಸ್. ನೋಡಿ ಬಿಸಿಲು. ನಾನು ಫ್ರೆಂಡ್ಸ್ ಹೊರಗಡೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಆಲ್ರೆಡಿ ಟೈಮ್ ಆಯಿತು 12:20 ಬಂತು. ನಾನು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೆ, ಏನೆಲ್ಲ ಮಾಡಿದೆ ಅಂತ ನನ್ನ ಡೈಲಿ ರೋಟೀನು ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಏನು ಗೊತ್ತಾ, ನಾನು ಬೆಳಗ್ಗೆ ಫ್ರೆಂಡ್ಸ್ ಏನಾಯಿತು ಅಂದರೆ ಇವತ್ತು ನಾನು ಎದ್ದು ಫ್ರೆಂಡ್ಸ್ ಮತ್ತೆ 7 ಗಂಟೆ 7:15ಗೆಲ್ಲ ನೀರು ಬಂತು. ನೀರು ಬಂದ ಮೇಲೆ ಫ್ರೆಂಡ್ಸ್ ಏನು ಮಾಡಿದೆ, ನೀರೆಲ್ಲ ಫಿಲ್ ಮಾಡಿದೆ, ಬಟ್ಟೆನೂ ಮಿಷನ್ಗೆ ಹಾಕಿ ಎಲ್ಲನೂ ಹಾಕಿ ಫ್ರೆಂಡ್ಸ್. ನೋಡಿದ್ರೆ ಮತ್ತೆ ಮಲ್ಕೊಂಡಿದ್ದೀನಿ. 10 ಗಂಟೆಗೆ ಎದ್ದಿದ್ದೀನಿ.
ಇವತ್ತು ಫ್ರೆಂಡ್ಸ್ ನಾನು 10 o'clock ಗೆದ್ದಿದ್ದೀನಿ. ಇನ್ನೇನು ಈಗ ಆಲ್ರೆಡಿ ಕೆಲಸಕ್ಕೆ ರೆಡಿಯಾಗಿದ್ದೀನಿ. ಸುಮ್ಮನೆ ಹಂಗೆ ಕೂದಲನ್ನ ಬಿಟ್ಕೊಂಡು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಫ್ರೆಂಡ್ಸ್ ಆ ಥರ ಮಾಡ್ತಾರೆ. ಇನ್ನು ಫ್ರೆಂಡ್ಸ್ ನೋಡಿ ನನ್ನ ಡ್ರೆಸ್ ಇವತ್ತು ಇದೇ ನಾನು ರೆಡಿಯಾಗಿರೋದು ಹಾಕ್ಕೊಂಡು. ಇದಾದಮೇಲೆ ಫ್ರೆಂಡ್ಸ್ ಏನಾಯಿತು, ನಾನು ಎಲ್ಲ ಎದ್ದು ಏನು ಮಾಡಿದೆ ಫ್ರೆಂಡ್ಸ್, ಹೆಂಗೋ ಇಡ್ಲಿಗೆ ರುಬ್ಬಿದ್ನಲ್ಲ, ನನಗೆ ಈಸಿ ಆಯಿತು. ಇಡ್ಲಿಗೆ ರುಬ್ಬಿರೋದ್ರಿಂದ ಏನಾಯಿತು, ಬೇಗ ಎದ್ದೇಳ ಏನು ಮಾಡಿದೆ, 10 ಗಂಟೆಗೆ ಎದ್ದೆ ಫ್ರೆಂಡ್ಸ್. 7-7:30 ತನಕ ನೀರೆಲ್ಲ ಫಿಲ್ ಮಾಡಿ ಮತ್ತೆ ಮಲ್ಕೊಂಡು ಮತ್ತೆ ಎದ್ದು ಏನು ಮಾಡಿದ್ದೀನಿ, ಇಡ್ಲಿ ಮಾಡಿ ತರಕಾರಿ ಪಲ್ಯ ಮಾಡಿ, ಇನ್ನು ಫ್ರೆಂಡ್ಸ್ ಹೆಸರು ಕಾಳು ಬೀನ್ಸು ಅದೆಲ್ಲನೂ ಕಟ್ ಮಾಡಿ ಅದ್ರ ಪಲ್ಯ ಮಾಡಿ ಸಾಂಬಾರು ಮಾಡಿ ರೈಸ್ ಮಾಡಿ ಪಾತ್ರೆ ಇತ್ತು ಅದೆಲ್ಲ ತೊಳೆದು ಬಟ್ಟೆ ಐರನ್ ಮಾಡ್ಕೊಂಡು, ಇನ್ನು ಫ್ರೆಂಡ್ಸ್ ಬಾಸ್ಗೆಲ್ಲ ಆಲ್ರೆಡಿ ಊಟ ಫಿಲ್ ಮಾಡಿನೇ ನಾನು ಇದಕ್ಕೆ ಬಂದಿರೋದು ವೀಡಿಯೋ ಮಾಡೋಕ್ಕೆ. ಎಲ್ಲ ರೆಡಿ ಆಗೋಯ್ತು ಫ್ರೆಂಡ್ಸ್. ಯಾವತ್ತೇ ಆಗಲಿ ನೋಡಿ ಒಂದು ಮಾತು ಹೇಳ್ತೀನಿ, ನಾವು ಎಷ್ಟು ಲೇಟಾಗಿ ಎದ್ದೇಳ್ತೀವೋ ನಮ್ಮ ಕೆಲಸನೂ ಅಷ್ಟೇ ಲೇಟಾಗಿ ಹೋಗುತ್ತೆ ಫ್ರೆಂಡ್ಸ್. ಇವತ್ತು ನಂದು ಇದೇ ಪರಿಸ್ಥಿತಿ ಆಯಿತು. ಆಮೇಲೆ ಫ್ರೆಂಡ್ಸ್ ಏನು ಗೊತ್ತಾ, ಡೈಲಿ ನಾನು 7 ಗಂಟೆ 7:15 ಎದ್ದೇಳ್ತಾ ಇದ್ದೆ, ಸೆಕೆಂಡ್ ಶಿಫ್ಟು. ಇನ್ನು ಫ್ರೆಂಡ್ಸ್ ನಾಳೆ ಒಂದು ಮದುವೆಗೆ ಹೋಗಬೇಕು ನಮ್ಮ ರಿಲೇಷನ್ಗೆ. ಇನ್ನು ಇವತ್ತು ನಾನು ಬಂದು ತಲೆಗೆ ಸ್ನಾನ ಮಾಡ್ಕೋಬೇಕು. ಇನ್ನು ಫ್ರೆಂಡ್ಸ್ ನೋಡಿ ಐಬ್ರೋನು ಸಹ ನಾನೊಂದು ಮಿಷನ್ ತೋರಿಸಿದೆ ಫ್ರೆಂಡ್ಸ್. ಅದರಲ್ಲಿ ಏನು ಗೊತ್ತಾಗ್ತಿಲ್ಲ, ಲಾಸ್ಟ್ ಆ ಕಡೆ ಈ ಕಡೆ ಇದ್ದರೆ ಐಬ್ರೋ ಮಾಡ್ಕೊಬೋದು ಅಷ್ಟೇ, ಯಾಕೆಂದರೆ ಫುಲ್ಲು ನಾವೇ ಮಾಡ್ಕೊಳಕ್ಕಾಗಲ್ಲ. ಇನ್ನು ಇವತ್ತು ಹೋಗಿ ಫ್ರೆಂಡ್ಸ್ ನಾನು ಐಬ್ರೋ ಮಾಡಿಸ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇನ್ನು ಫ್ರೆಂಡ್ಸ್ ಈ ಕಡೆ ನಮ್ಮ ಮನೆ ಹತ್ರನೇ ಇಷ್ಟೊಂದು ಚೆನ್ನಾಗಿ ನೋಡಿ, ಈ ಕಡೆ ಎಲ್ಲ ಮರ ಎಲ್ಲ ಕಾಣಿಸುತ್ತಲ್ಲ ಅಂದ್ಬಿಟ್ಟು ನಾನು ಈಚೆಲ್ಲ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಬೆಳಗ್ಗೆ ಟೈಮ್ ಏನು ಗೊತ್ತಾ, ಡಿಸ್ಟರ್ಬೆನ್ಸ್ ಇರುತ್ತೆ, ಅವರು ಸ್ಕೂಲ್ಗೆ ಹೋಗೋದು, ಕಿರ್ಚಾಡೋದು, ಕೂಗಾಡೋದು. ಈಗ 12 ಗಂಟೆ ಟೈಮಲ್ಲಿ ಯಾವುದೂ ಇರೋಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಇವತ್ತು ಆಚೆಲ್ಲ ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಇನ್ನು ಫ್ರೆಂಡ್ಸ್ ಇದು ಬಂದು ನಮ್ಮ ಮನೆ ವಿಂಡೋ. ಈಗ ಸ್ವಲ್ಪ ಸೈಡಿಗೆ ತಗೊಂಡಿದ್ದೀನಿ ಇದನ್ನು. ಇದಾದಮೇಲೆ ಫ್ರೆಂಡ್ಸ್ ಇನ್ನೇನು ಬನ್ನಿ ನಮ್ಮ ಡೋರ್ ತೋರಿಸಿದ್ದೀನಿ ನಾನು ಫ್ರೆಂಡ್ಸ್. ಡೋರ್ ಓಪನಲ್ಲಿ ಐತೆ, ನಾನು ಕ್ಲೋಸ್ ಮಾಡಿಲ್ಲ. ಇನ್ನು ಈಗ ಫ್ರೆಂಡ್ಸ್ ನಾನು ತಲೆ ಇನ್ನೇನು ಫ್ರೆಂಡ್ಸ್ ಈಗ ಬಾಚಿದಂಗೆ ಇದೆ, ಬಾಚ್ಕೊಂಡು ಹಾಗೆ ರೆಡಿಯಾಗಿ ಹೋಗ್ತೀನಿ. ಎಷ್ಟು ನಾವು ಆದರೆ ಫ್ರೆಂಡ್ಸ್ ನನಗೆ ಇವತ್ತು ಸ್ವಲ್ಪ ನಿದ್ದೆ ಮಾಡಿದ್ದೆ ಫ್ರೆಂಡ್ಸ್. ಈಗ ನಾನು ಆ ಟ್ಯಾಬ್ಲೆಟ್ ತಗೋತೀನಲ್ಲ, ನಾನು ಟೈಮು ತೋರಿಸ್ತಾ ಇದ್ದೀನಿ. ಆ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ನನಗೆ ಏನಾಗುತ್ತೆ, ಸಡನ್ನಾಗಿ ನಿದ್ದೆ ಬಂದಂಗೆ ಆಗ್ಬಿಡುತ್ತೆ. ಆ ನಿದ್ದೆ ಬಂದಂಗಾಗಿ ನನಗೆ ಈ ಥರ ಆಗ್ಬಿಡುತ್ತೆ. ಏನೋ ಫ್ರೆಂಡ್ಸ್ ನೆನ್ನೆ ನೋಡಿದ್ರೆ ಕಾಲು ಲೆಫ್ಟ್ ಸೈಡು ಶಾಖನೂ ತಗೊಂಡಿದ್ದೀನಿ, ಎಲ್ಲನೂ ತಗೊಂಡಿದ್ದೀನಿ, ಆದರೂ ಊತ ಬಂದಂಗೆ ಊತ ಬಂದಂಗೆ. ನೋಡೋಣ ಫ್ರೆಂಡ್ಸ್, ಇನ್ನು ಈ ವಾರ ಕಳೆದ ಮೇಲೆ ಹೋಗ್ತೀನಿ. ಸುಮ್ಮನೆ ಸೈಡನ್ನಾಗಿ ಏನಕ್ಕೆ ಡಾಕ್ಟ್ರ್ ಹತ್ರ ಹೋಗೋದು, ಒಂದು ವಾರ ನೋಡೋಣ ಅಂತ. ಇನ್ನು ಫ್ರೆಂಡ್ಸ್ ಕಾಲು ಚೈನ್ನ ನಾನು ಬಿಚ್ಚಿದ್ದೀನಿ, ಅದು ಊದ್ಕೊಂಡಿತ್ತಲ್ಲ. ಅಂತೂ ಇಂದು ಫ್ರೆಂಡ್ಸ್ ಇವತ್ತು 10 ಗಂಟೆ ತನಕ ಮಲ್ಕೊಂಡಿದ್ದಕ್ಕೆ ಏನೋ ಒಂಥರ ಮೈಂಡ್ ಫ್ರೀ ಆಗೈತೆ. ಹಂಗಾಗಿ ಫ್ರೆಂಡ್ಸ್ ನೋಡಿ, ನಾವು ಎಷ್ಟು ಲೇಟಾಗಿ ಮನೆ ಕಂಡ್ರೂ ಕಷ್ಟ, ಲೇಟಾಗಿ ಎದ್ರೂ ಕಷ್ಟ ಜೀವನ. ಇನ್ನು ರಾತ್ರಿ ಫ್ರೆಂಡ್ಸ್ ನಾನು ಏನಿಲ್ಲ ಅಂದರೂ ಒಂದು 12:20 ಮಲ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ಅವರೊಂದು ಪುಡಿ ಕೊಟ್ಟಿದ್ದಾರೆ ಕುಡಿಯೋಕ್ಕೆ, ಮಜ್ಜಿಗೆಗೆ ಹಾಕ್ಕೊಂಡು. ಅದು ಕುಡಿಯೋಕ್ಕೆ ಆಗೋಲ್ಲ ಫ್ರೆಂಡ್ಸ್. ರಾತ್ರಿ ನನಗೆ ವಾಮಿಟ್ ಬರೋ ಥರ ಆಗಿ ಏನು ಮಾಡಿದ್ದೀನಿ, ಬರೀ ಮಜ್ಜಿಗೆ ಕುಡಿದು ಮಲ್ಕೊಂಡಿದ್ದೀನಿ. ಯಾಕೋ ಗೊತ್ತಿಲ್ಲ, ಅದನ್ನು ಕುಡಿಯೋಕ್ಕೆ ಆಗೋಲ್ಲ, ಅಷ್ಟು ಇದಾಗಿದೆ ನೋಡಿ ಫ್ರೆಂಡ್ಸ್. ಅದೇ ಟೈಮು ಇನ್ನು 20 ನಿಮಿಷ ಐತೆ. ಅಷ್ಟರಲ್ಲಿ ನಂದೊಂದೇ ಒಂದು ವೀಡಿಯೋ ಐತೆ ಫ್ರೆಂಡ್ಸ್, ಅದನ್ನು ಎಡಿಟ್ ಮಾಡಿ ನಾನಿವಾಗ ಡ್ಯೂಟಿಗೆ ಹೋಗೋದು. ಇನ್ನು ಫ್ರೆಂಡ್ಸ್ ಲೇಟಾಗಿದ್ದರೆ ಏನಾಗುತ್ತೆ ಅಂತ ಎಲ್ಲ ನಿಮ್ಗೆ ಹೇಳಿದ್ದೀನಿ. ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬಾಯ್.